ಜೈ ಶ್ರೀರಾಮ್. ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀರಾಮನವಮಿ ಅಂದ ತಕ್ಷಣ ಎಲ್ಲ ಹಿಂದೂಗಳಿಗೆ ಒಂಥರ ಮನಸ್ಸಿನಲ್ಲಿ ರೋಮಾಂಚನ ಸೃಷ್ಟಿಯಾಗುತ್ತೆ. ಯಾಕೆಂತಂದರೆ ಆ ಶ್ರೀರಾಮ್ ಅನ್ನೋ ಪದದಲ್ಲಿಯೇ ಅಷ್ಟೊಂದು ಶಕ್ತಿ ಇದೆ. ಮೊದಲಿಗೆ ರಾಮನವಮಿ ಅಂತ ಯಾಕೆ ಕರೀತಾರೆ ಅಂದರೆ, ಚೈತ್ರ ಮಾಸದ 9ನೇ ದಿನದಂದು ಶ್ರೀರಾಮರು ಈ ಭೂಮಿ ಮೇಲೆ ಜನ್ಮವನ್ನು ತಾಳ್ತಾರೆ. ಅಂದರೆ ನಮ್ಮ ಹಿಂದೂಗಳ ಹೊಸ ವರ್ಷ ಆಗಿರ್ತಕ್ಕಂತಹ ಯುಗಾದಿ ಆದ ನಂತರ ಬರ್ತಕ್ಕಂಥ ಮೊದಲ ಹಬ್ಬವೇ ಶ್ರೀರಾಮರು ತ್ರೇತಾಯುಗದಲ್ಲಿ ಜನ್ಮವನ್ನು ತಾಳ್ತಾರೆ. ಅಂದರೆ ಇವರು ದೈವಿಕ ಅಂಶವುಳ್ಳಂಥ ಮಹಾಪುರುಷರು. ಅದಕ್ಕೆ ಹೇಳ್ತೇವೆ, ದೈವಿಕ ಅಂಶವುಳ್ಳ ಮಹಾಪುರುಷರು ಜನ್ಮವನ್ನು ತಾಳಿದಾಗ ಭೂಮಿಯ ಮೇಲೆ ದೈವಿಕತೆ ಹೆಚ್ಚು ಹೆಚ್ಚು ಇರುತ್ತೆ ಆ ದಿನಗಳಲ್ಲಿ ಅಂತ. ಇದರ ಮತ್ತೊಂದು ಸಂಕೇತ ಏನಂತಂದರೆ ವಿಜಯದ ಸಂಕೇತ. ಅಂದರೆ ದುಷ್ಟರ ಸಂಹಾರ ಆಗಿ ವಿಜಯವನ್ನು ಸಾಧಿಸುವಂತಹ ಒಂದು ಸಂಕೇತ ಶ್ರೀರಾಮನವಮಿ ಆಗಿದೆ. ಮೊದಲಿಗೆ ರಾಮ ಎಂಬ ಎರಡಕ್ಷರದ ಆಧ್ಯಾತ್ಮಿಕ ಅರ್ಥವನ್ನು ನೋಡೋದಾದರೆ, ರಾ ಎಂದರೆ ಬೆಳಕು, ಮ ಎಂದರೆ ನಮ್ಮೊಳಗಿನ ದೈವಿಕ ಬೆಳಕು, ಅಂದರೆ ನಮ್ಮ ಆತ್ಮದ ಜಾಗೃತಿ ಸ್ಥಿತಿ. ಹಾಗೆ ರಾಮರು ದಶರಥರ ಪುತ್ರರು ಅಂತ ಹೇಳ್ತೇವೆ. ದಶ ಅಂದರೆ 10, ರಥ ಅಂದರೆ 10 ರಥಗಳು. ಅಂದರೆ ನಮ್ಮಲ್ಲಿರ್ತಕ್ಕಂತಹ 5 ಪಂಚೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳನ್ನು ಸೂಚಿಸುತ್ತೆ. ಹಾಗೆ ಅಯೋಧ್ಯ ನಗರ, ಅಯೋಧ್ಯೆ, ಇದರ ಅರ್ಥವನ್ನು ನೋಡಿದಾಗ ಆ ಎಂದರೆ ಯುದ್ಧದ ಋಣಾತ್ಮಕ ಪೂರ್ವ ಪ್ರತ್ಯಯ, ಅಂದರೆ ಯುದ್ಧ ಇಲ್ಲದೆ ಇರತಕ್ಕಂಥದ್ದು ಎಂದು ಅರ್ಥ. ಇನ್ನು ಯೋಧ್ಯ ಎಂದರೆ ಯುದ್ಧ, ಅಂದರೆ ಒಟ್ಟಾರೆಯಾಗಿ ಆ ಯೋಧ್ಯ ಅಂದರೆ ಯುದ್ಧವಿಲ್ಲದೆ ಇರುವುದು, ಅಂದರೆ ಸಮೃದ್ಧಿ ಹಾಗೂ ನ್ಯಾಯಯುತವಾದ ಸ್ಥಳ ಯಾವುದಿದೆ ಅದೇ ಅಯೋಧ್ಯೆ. ಅದಕ್ಕೆ ರಾಮರನ್ನು ಶ್ರೀರಾಮಚಂದ್ರರು ಅಂತ ಕರಿತೇವೆ. ಏನಂತಂದರೆ ಅಲ್ಲಿ ಸಂಪೂರ್ಣವಾಗಿ ನ್ಯಾಯದ ರಾಮರಾಜ್ಯ ಆಗಿರುತ್ತೆ. ಯಾವುದಾದ್ರೂ ಒಂದು ಊರು ಚೆನ್ನಾಗಿದೆ, ಏನಾಗಿದೆ ಅಂತಂದರೆ ಆ ಊರಿಗೆ ನಾವು ರಾಮರಾಜ್ಯ ಅಪ್ಪ ಇದು ಅಂತ ಹೆಸರಿಡ್ತೇವೆ. ಇನ್ನು ನಮ್ಮ ಶರೀರದಲ್ಲಿರ್ತಕ್ಕಂತಹ ಮನೋಬುದ್ಧಿ ಅಹಂಕಾರಗಳಿಗೆ ಹೋಲಿಕೆ ಮಾಡೋದಾದರೆ, ರಾಮನು ನಮ್ಮೆಲ್ಲರ ಆತ್ಮವಾದರೆ ಸೀತೆಯು ನಮ್ಮೆಲ್ಲರ ಮನಸ್ಸು. ಹಾಗೆ ಹನುಮಾನ್ ನಮ್ಮ ಜೀವಶಕ್ತಿ, ರಾವಣ ನಮ್ಮಲ್ಲಿರ್ತಕ್ಕಂತಹ ಅಹಂ. ಅಹಂ ನಮ್ಮನ್ನು, ಅಂದರೆ ನಮ್ಮ ಮನಸ್ಸನ್ನು ಆವರಿಸ್ಕೊಂಡಾಗ ನಮ್ಮ ಆತ್ಮವು ಪ್ರಕ್ಷುಬ್ಧಗೊಳ್ಳುತ್ತೆ, ಅಂದರೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಮನಸ್ಸು ಮತ್ತು ಆತ್ಮವನ್ನು ಸಮನ್ವಯದತ್ತ ಸಾಗಿಸ್ಬೇಕು, ಸಮನ್ವಯಗೊಳಿಸ್ಬೇಕು ಅಂತಂದಾಗ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನ ಯಾವುದರಿಂದ ಆಗುತ್ತೆ? ಉಸಿರಾಟದ ಮೂಲಕ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಿಸ್ಬೋದು. ಇಲ್ಲಿ ಉಸಿರಾಟ ಯಾರು? ಹನುಮಾನ್. ಅದಕ್ಕೆ ಹನುಮಂತನನ್ನು ಪವನ ಪುತ್ರ, ವಾಯುಪುತ್ರ, ಪವಮಾನ ಅಂತ ಕರಿತೇವೆ. ಅಂದರೆ ಗಾಳಿ, ನಮಗೆ ಮುಖ್ಯವಾಗಿ ಬೇಕಾಗಿರೋದು ವಾಯು. ಆ ವಾಯುವಿನ ಜೀವಶಕ್ತಿ ಇರೋದು ಹನುಮಂತನಲ್ಲಿ. ಯಾವಾಗ ನಾವು ಧ್ಯಾನವನ್ನು ಮಾಡಿ ಉಸಿರಾಟದ ಮೂಲಕ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಣ ಮಾಡ್ತೇವೆ, ಆಗ ನಮ್ಮಲ್ಲಿರ್ತಕ್ಕಂಥ ಅಹಂ ನಾಶ ಆಗುತ್ತೆ. ಇಲ್ಲಿ ರಾಮ ಮತ್ತು ಸೀತೆ ಅಂದರೆ ಆತ್ಮ ಮತ್ತು ಮನಸ್ಸು ಇವೆರಡೂ ಒಂದಾದಾಗ ಅಹಂ ಅನ್ನೋದು ನಾಶ ಆಗುತ್ತೆ. ಇನ್ನು ಈ ಶ್ರೀರಾಮನವಮಿ ಎಂದರೆ ಚೈತ್ರ ಮಾಸದ 9ನೇ ದಿನ, ಅಂದರೆ ನಮ್ಮ ಹಿಂದೂಗಳ ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಬರ್ತಕ್ಕಂತಹ ಒಂದು ವಿಶಿಷ್ಟವಾದ ಹಿಂದೂಗಳ ಮಹಾನ್ ಹಬ್ಬ ಅಂತಲೇ ಹೇಳ್ಬೋದು. ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮರು ಜನಿಸಿದ್ದು ನವಮಿಯಂದು. ನಮ್ಮ 4 ಯುಗಗಳಲ್ಲಿ ಒಂದಾದಂತಹ ತ್ರೇತಾಯುಗದಲ್ಲಿ ಶ್ರೀರಾಮರು ಜನಿಸಿದ್ರಿಂದ ಕೆಟ್ಟ ಶಕ್ತಿಗಳೆಲ್ಲ ನಿವಾರಣೆಯಾಗಿ ಭೂಮಿ ಮೇಲೆ ದೈವಿಕ ಶಕ್ತಿಯು ನೆಲೆಸುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಅದಕ್ಕೆ ಈ ದಿನ ಭೂಮಿಯ ಮೇಲೆ ರಾಮತತ್ವ ಹೆಚ್ಚಾಗಿರುತ್ತೆ.
ಎಲ್ಲ ರಾಮ ಮಂದಿರಗಳಲ್ಲಾಗಿರ್ಬೋದು, ಹನುಮಂತನ ದೇವಾಲಯಗಳಲ್ಲಾಗಿರ್ಬೋದು, ರಾಮನ ಭಜನೆ, ಪೂಜೆ, ಜಪತಪ, ಉಪವಾಸ ವ್ರತಗಳು ಇದೆಲ್ಲವೂ ಸಹ ಈ ದಿನ ನಡೆಯುತ್ತೆ. ಹಾಗೆ ರಾಮರಿಗೆ ಹಲವಾರು ನಾಮಗಳಿದ್ದಾವೆ. ಅದರಲ್ಲಿ ನಾನು ವಿಶೇಷವಾಗಿ ಆ ಇಂದ ಹಿಡಿದು ಲಾವರೆಗೂ ಪ್ರಯತ್ನ ಪಟ್ಟಿದ್ದೇನೆ. ಆ ಅನ್ನೋ ಅಕ್ಷರಕ್ಕೆ ಅಯೋಧ್ಯಾಧೀಶ, ಆ ಆದರ್ಶ ಪುರುಷ, ಈ ಇಕ್ಷ್ವಾಕು ವಂಶಜ, ಈ ಈಶ್ವರ ಸ್ವರೂಪ, ಉ ಉದಾರ ಚರಿತ್ರ, ಉ ಊರ್ಜಿತ ಪರಾಕ್ರಮ, ಋ ಋಷಿಮಾನ್ಯ, ಎ ಎಲ್ಲೆಲ್ಲೂ ರಾಮ, ಎ ಏಳುವ ಲೋಕಗಳ ನಾಥ, ಐ ಐಶ್ವರ್ಯನಾಥ, ಹೋ ಒಳ್ಳೆಯ ಗುಣಗಳ ಸಾಗರ, ಹೋ ಓಂಕಾರ ಸ್ವರೂಪ, ಹೌ ಔದಾರ್ಯ ಮೂರ್ತಿ, ಕ ಕೌಸಲ್ಯಾನಂದ, ಕ ಖಡ್ಗಧಾರಿ, ಗ ಗುಣನಿಧಿ, ಗ ಘನಶ್ಯಾಮ, ಚ ಚಕ್ರವರ್ತಿ ತನುಜ, ಛ ಛತ್ರಧಾರಿ, ಜ ಜಾನಕಿ ಪ್ರಿಯ, ಜ ಜನನಪಾಲಕ, ಟ ಟಾಟಕವದಕ, ಠ ಠಾಕುರ ಸ್ವರೂಪ, ಢ ಢಂಡಾಧಾಮ್, ಢ ಧೈರ್ಯವಂತ, ತ ತ್ರಿಲೋಕನಾಥ, ಥ ಥಿತಿಪಾಲಕ, ಧ ದಶರಥನಂದನ, ದ ಧರ್ಮಮೂರ್ತಿ, ನ ನಾರಾಯಣ ಸ್ವರೂಪ, ಪ ಪತಿತವಾಹನ, ಪ ಫಲಪ್ರದ, ಭ ಭಕ್ತವತ್ಸಲ, ಭ ಭರತನಾಥ, ಮ ಮರ್ಯಾದ ಪುರುಷೋತ್ತಮ, ಯ ಯಜ್ಞಪಾಲಕ, ರ ರಘುವೀರ, ಲ ಲಕ್ಷ್ಮಣಬಂಧು, ವ ವಿಜಯರಾಮ, ಶ ಶರಣಾಗತ ರಕ್ಷಕ, ಶ ಷಡ್ಗುಣ ಸಂಪನ್ನ, ಸ ಸೀತಾಪತಿ, ಆ ಹನುಮತ್ಪ್ರಿಯ. ಹೀಗೆ ಇನ್ನೂ ಹಲವಾರು ನಾಮಗಳನ್ನು ಹೊಂದಿರತಕ್ಕಂತಹ ಶ್ರೀರಾಮರನ್ನು ನಮ್ಮ ಮನಸ್ಸಿನಲ್ಲಿ ಸ್ಮರಿಸ್ಕೊಂಡಾಗ ನಮ್ಮಲ್ಲಿ ಅದೇನೋ ಒಂಥರ ಹೊಸ ಚೈತನ್ಯ, ಹೊಸ ಹುರುಪು, ಹೊಸ ಹುಮ್ಮಸ್ಸು ಅನ್ನೋದು ಬರುತ್ತೆ. ಇದೆಲ್ಲವೂ ಸಹ ಶ್ರೀರಾಮ ಅನ್ನೋ ಒಂದು ಪದದಲ್ಲಿರ್ತಕ್ಕಂತಹ ಒಂದು ಶಕ್ತಿ, ಒಂದು ಚೈತನ್ಯ ಅಂತಲೇ ಹೇಳ್ಬೋದು. ಅದಕ್ಕೆ ಪ್ರತಿಯೊಂದು ಮಗುವಿಗೂ ಹುಟ್ಟಿನಿಂದಲೇ ಅಂದರೆ ಬಾಲ್ಯದಿಂದಲೇ ನಾವು ಯಾವಾಗ ಸಂಸ್ಕಾರಗಳನ್ನು ಕಲಿಸ್ತಾ ಹೋಗ್ತೇವೆ, ಶ್ರೀರಾಮರ ಸಂಸ್ಕಾರಗಳಾಗಿರ್ಬೋದು, ಇನ್ನು ಮಹಾನ್ ಪುರುಷರ ಸಂಸ್ಕಾರಗಳನ್ನು ಬೆಳೆಸ್ತಾ ಹೋದಾಗ ನಮ್ಮ ಮುಂದಿನ ಪೀಳಿಗೆಗೆ ಮತ್ತೊಬ್ಬ ಮಹಾರಾಮ ಹುಡ್ತಾರೆ, ಮತ್ತೊಬ್ಬ ವಿವೇಕಾನಂದರು ಹುಡ್ತಾರೆ, ಮತ್ತೊಬ್ಬ ಮಹಾನ್ ಪುರುಷರು ಹುಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು.